ಎಲ್ರಿಗೂ ನಮಸ್ಕಾರ. ಶರಣ್ ಸರ್, ನಿಮಗೆ ಅನಂತ ವಂದನೆಗಳು. ಬಂದಿದ್ದಕ್ಕೆ ನಮ್ಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ತುಂಬಾ ಖುಷಿ ಆಗ್ತಿದೆ ಸರ್. ಈ ನಾನು ನನ್ನ ತಾಯಿ ಶ್ರೀಮತಿ ಭಾರತಿ ಬಾಳಿ ಅವ್ರ ಪರವಾಗಿ ನಾನು ಇಲ್ಲಿ ಇದ್ದೀನಿ, ಅಂದ್ರೆ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅವ್ರನ್ನ. ಸೊ ಅಮ್ಮ ಬರಕ್ ಆಗ್ಲಿಲ್ಲ, ಊರಲ್ಲಿರ್ತಾರೆ. ಹಾಗಾಗಿ ಎಲ್ಲ ಜವಾಬ್ದಾರಿ ನಾನೇ ವಹಿಸಿದ್ದು. ಇಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗೂ ನಾನೇ ನೋಡ್ಕೊಂಡಿದ್ದೆ, ಕ್ಯಾಶಿಯರ್ ಆಗೂ ನೋಡ್ಕೊಂಡಿದ್ದೆ. ಒಂದು ಪ್ರೊಡಕ್ಷನ್ ನ ಹೆಂಗೆ ಮ್ಯಾನೇಜ್ ಮಾಡಬೇಕು ಅಂತ ಕಲ್ತಿದ್ದು ಉಂಟು. ಹೀರೋಯಿನ್ ಆಗೂ ನಾನೇ ಮಾಡಿದ್ದೀನಿ. ಸೊ ಮುಂಚೆ ಚಿಕ್ಕ ಪುಟ್ಟ ಪಾತ್ರ ಮಾಡ್ತಿದ್ದೆ. ಇದು ಫುಲ್ ಫ್ಲೆಶ್ಡ್ ಆಗಿ ಫಸ್ಟ್ ಟೈಮು ನವೀನ್ ಸರ್ ಅವರು, ನಮ್ಮ ಡೈರೆಕ್ಟರ್ ಅವರು, ಒಂದು 5-6 ವರ್ಷ ಪರಿಚಯ ನಮ್ದು. ಸೊ ಅವರು ಒಂದ್ಸತಿ ಸಿಕ್ಕಿದಾಗ ನನಗೆ ಹೇಳ್ತಾ ಇದ್ರು, ಈ ತರ ಒಂದು ಸ್ಕ್ರಿಪ್ಟ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ ಅದು ಇದು ಅಂತ. ಅವಾಗ ನಾನು ಇವ್ರ ಜೊತೆನೆ ಟೀಮ್ ಅಪ್ ಆಗಿ ಒಂದು ಪ್ರೊಡ್ಯೂಸರ್ನ ಹುಡುಕೋಣ ಅಂತ ಪಾಪ ಅವ್ರು ತುಂಬಾ ಪ್ರಯತ್ನ ಪಡ್ತಾ ಇದ್ರು. ಸೊ ಹಾಗಾಗಿ ನಾನು ಅವ್ರ ಜೊತೆ ಜಾಯಿನ್ ಆಗಿ ನಾನು ಪ್ರೊಡ್ಯೂಸರ್ನ ಹುಡುಕೋಣ ಅಂತ ನಾನು ಅವ್ರ ಜೊತೆ ಟೀಮ್ ಅಪ್ ಆಗ್ಬಿಟ್ಟು, ಅವರು ಒಂದ್ 2-3 ಪ್ರೊಡ್ಯೂಸರ್ನ ಹುಡುಕಿದ್ರು ಆ ಟೈಮಲ್ಲಿ. ಬಟ್ ಆ ಟೈಮಲ್ಲಿ ಆ ಪ್ರೊಡ್ಯೂಸರ್ ಕೋವಿಡ್ ಬಂತು, ಪ್ಯಾಂಡಮಿಕ್ ಎಲ್ಲ ಅಂತ ಹೇಳ್ಬಿಟ್ಟು ಆ ಪ್ರೊಡ್ಯೂಸರ್ ವರ್ಕ್ ಆಗ್ಲಿಲ್ಲ. ಸೊ ಆಮೇಲೆ ನಾನ್ ಕೇಳ್ದೆ ಸರ್ನ ಕತೆ, ಸರ್ ಏನಿರ್ಬೇಕು ಕತೆ ನಿಮ್ದು ಅಂತ. ಅವರು ಈ ತರ ಕತೆ ಇದೆ ಅಂತ ಒಂದು ರೀಡಿಂಗ್ ಕೊಟ್ಟಿದ್ರು ನನಗೆ. ಸೊ ನಂಗೆ ತುಂಬಾನೇ ಇಷ್ಟ ಆಯ್ತು ಆ ಕತೆ. ನಾನು ಒಂದ್ಸತಿ ಆಯ್ತು ಸರ್, ನೀವು ನಮ್ಮ ಊರಿಗೆ ಬನ್ನಿ, ನಮ್ಮ ತಾಯಿಯವ್ರ ಭೇಟಿಯಾಗಿ, ಅವ್ರು ಇಂಟ್ರೆಸ್ಟೆಡ್ ಇದ್ದಾರೆ ಈ ತರ ಸಿನಿಮಾನ ಒಂದು ಪ್ರೊಡ್ಯೂಸ್ ಮಾಡಕ್ಕೆ ಅಂತ. ಸೊ ಊರ್ ಕರೆದೆ, ನಮ್ ಕಲಬುರ್ಗಿ ಊರು. ಕರೆದ್ಬಿಟ್ಟು ಅಮ್ಮಂಗೆ ಕತೆ ಹೇಳಿದ್ರು, ಅಮ್ಮಂಗೆ ಇಷ್ಟ ಆಯ್ತು. ಅವಾಗ ಅಮ್ಮ ನಿರ್ಧಾರ ಮಾಡಿದ್ರು, ಇದನ್ನ ನಾವೇ ಪ್ರೊಡ್ಯೂಸ್ ಮಾಡೋಣ ಅಂತ. ಸೊ ಹಾಗಾಗಿ ಈ ತರ ಪ್ರೊಡಕ್ಷನ್ ಸ್ಟಾರ್ಟ್ ಆಯ್ತು. ಸೊ ಇದೆಲ್ಲ ಆಗಕ್ಕೆ ಮೂಲ ಕಾರಣ ನಾನ್ ನಂಬಿರೋ ಅಂತ ದೇವ್ರು. ಫಸ್ಟ್ ನಾನು ಅವ್ರಿಗೆ ಕ್ರೆಡಿಟ್ ಕೊಡೋದು. ಬಿಕಾಸ್ ಯಾವುದೇ ಕೆಲಸ ಆಗ್ಲಿ ನಾನ್ ದೇವ್ರಿಗೆ ನೆನ್ಸ್ಕೊಂಡ್ರೆ ಅದು ಹಾಗೆ ಆಗುತ್ತೆ ಅಂತ ನನಗೆ ನಂಬಿಕೆ. ಸೆಕೆಂಡು, ನನ್ ಮನೆಯಲ್ಲಿರೋರು 3 ತ್ರಿದೇವಿಗಳು. ಅದು ನನ್ನ ಅಜ್ಜಿ, ನನ್ನ ಚಿಕ್ಕಮ್ಮ, ಹಾಗೆ ನನ್ನ ಅಮ್ಮ. ಅವ್ರ ಹೆಸರು ಕಮಲಾ, ಉಮಾ, ಭಾರತಿ. ಸೊ ಅದೇ ಪ್ರೊಡಕ್ಷನ್ ಅಂತ ನಾನು KUB ಪ್ರೊಡಕ್ಷನ್ಸ್ ಅಂತ ಮಾಡಿದ್ದೀನಿ ಸರ್. ಆಮೇಲೆ ಸಿನಿಮಾ ಬಗ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೌದು, ನಾವು ಕಲಬುರ್ಗಿ ಅವರು, ಜಾಸ್ತಿ ಇಲ್ಲಿ ಪ್ರೊಡಕ್ಷನ್ ಯಾರು ಮಾಡಲ್ಲ ಅಲ್ಲಿಂದ. ಸೊ ಒಂದ್ ತುಂಬಾ ರೇರ್ ಎಕ್ಸ್ಪೀರಿಯನ್ಸ್. ಇಡೀ ಕುಟುಂಬದಲ್ಲೇನೆ ಯಾರು ಮೂವಿ ಅಂತ ಮಾಡ್ಬೇಕು, ನಿರ್ಮಾಣ ಮಾಡ್ಬೇಕು ಅಥವಾ ನಟಿಸ್ಬೇಕು ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಹಾಗಾಗಿ ಅಂತ ಸಂದರ್ಭದಲ್ಲಿ ನಾನು ಎಂಜಿನಿಯರ್ ಗ್ರಾಜುಯೇಟ್ ಆಗಿ ವಿಪ್ರೋಲ್ ಕೆಲಸ ಮಾಡ್ತಿದ್ದೆ ಮುಂಚೆ. ಅದನ್ನ 1.5 ಇಯರ್ ಕೆಲಸ ಮಾಡ್ಬಿಟ್ಟು ಜಾಬ್ ಕ್ವಿಟ್ ಮಾಡಿ ಥಿಯೇಟರ್ ಜಾಯಿನ್ ಆದೆ. ಆಮೇಲೆ ಇಂಡಸ್ಟ್ರಿಗೆ ಬಂದೆ. ಸ್ವಲ್ಪ ಚಿಕ್ಕ ಪುಟ್ಟ ಪರಿಚಯಗಳಾಯ್ತು. ಆಮೇಲೆ ಅಮ್ಮಂಗೆ ಹೇಳ್ದೆ, ಅಮ್ಮ ಇದೆಲ್ಲ ಸ್ಟಾರ್ಟ್ ಮಾಡಿದ್ರು. ಯಾವುದೇ ಗಾಡ್ ಫಾದರ್ ಇಲ್ದೆ ನನಗಾಗ್ಲಿ ನಮ್ಮ ಡೈರೆಕ್ಟರ್ಗಾಗ್ಲಿ ಒಂದಾಗ ಮನೆಯಲ್ಲಿ ಆ ತರ ಪ್ರೋತ್ಸಾಹ ಮಾಡಿದಾಗ ನನ್ನ ಮೇಲೆ ತುಂಬಾ ದೊಡ್ಡ ಜವಾಬ್ದಾರಿ ಇತ್ತು. ಈ ಸಿನಿಮಾನ ತುಂಬಾ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅಂತ. ಅಂಡ್ ರಾಯರ್ ಕೃಪೆಯಿಂದ ಅದು ಹಾಗೇ ಆಗಿದೆ. ಅದು ತುಂಬಾ ಖುಷಿ ಇದೆ ನನಗೆ. ಆಮೇಲೆ ತ್ಯಾಗರಾಜ್ ಅವ್ರ ಬಗ್ಗೆ, ನಾನು ಮ್ಯೂಸಿಕ್ ಬಗ್ಗೆ ಮಾತಾಡಬೇಕು. ಮ್ಯೂಸಿಕ್ ನಾನು ಅನ್ಕೊಂಡಿದ್ಕಿಂತನೂ ಎಕ್ಸಲೆಂಟ್ ಆಗಿ ಬಂದಿದೆ ಸರ್. ತುಂಬಾ ಚೆನ್ನಾಗಿ ಬಂದಿದೆ. ಫಸ್ಟ್ ಸ್ಟಾರ್ಟ್ ಆಗಿದಿಂದ ಕ್ಲೈಮ್ಯಾಕ್ಸ್ ವರೆಗೂ ಒಂದು ತೂಕ ಇದ್ರೆ, ಕ್ಲೈಮ್ಯಾಕ್ಸ್ ಅಲ್ಲಿ ನೀವು ಇನ್ನೊಂದು ತೂಕ ಇದೆ ಮ್ಯೂಸಿಕ್. ಸೊ ಅಷ್ಟು ಚೆನ್ನಾಗಿ ತ್ಯಾಗರಾಜ್ ಸರ್ ಅವರು ನಮ್ಗೆ ಹಿಂಗೆ ಬೇಕು ಹಾಗೆ ಬೇಕು ಅಂತ ಹೇಳಿದಾಗ ನಮ್ ಜೊತೆ ಹಗಲು ರಾತ್ರಿ ಕುಂತು ಅವ್ರು ನಮ್ ಜೊತೆ ವರ್ಕ್ ಮಾಡಿದ್ದಾರೆ. ಸರ್ ಥ್ಯಾಂಕ್ ಯು. ಆಮೇಲೆ DOP ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ನನಗೆ ಇಷ್ಟು ಚೆನ್ನಾಗಿ ತೋರಿಸಿದ್ದೀರಾ ಸಿನಿಮಾದಲ್ಲಿ. ಹಾರರ್ ಅಲ್ಲಿನೂ ಅಷ್ಟೇ ಚೆನ್ನಾಗಿ ತೋರಿಸಿದ್ದೀರಾ, ನಾರ್ಮಲ್ ಆಗಿರ್ಬೇಕಾದ್ರೂ ಅಷ್ಟೇ ಚೆನ್ನಾಗಿ ತೋರಿಸಿದ್ದೀರಾ. ಸೊ ಕೆಲವೊಂದು ಬಿಲ್ಡಪ್ ಶಾರ್ಟ್ಸ್ ಇದೆ, ನಾನು ನನ್ನ ಕನ್ಸಲ್ಲಿನೂ ಅನ್ಕೊಂಡಿರ್ಲಿಲ್ಲ. ಬಿಲ್ಡಪ್ ಶಾರ್ಟ್ಸ್ ಒಂದ್ ಹುಡುಗಿಗೆ, ಒಂದ್ ಲೇಡಿಗೆ ಇಷ್ಟು ಚೆನ್ನಾಗಿ ತೋರಿಸ್ಬೋದಾ ಅಂತ. ಇದು ನಾನು ಹೇಳಿದ್ರೆ ತುಂಬಾ ಎಕ್ಸಾಜರೇಟ್ ಆಗ್ತಿರ್ಬೇಕು. ಬಟ್ ಫೈಟ್ ಅಲ್ಲಿ ಮಾಡ್ಬೇಕಾದಾಗ ಒಂದು ಬೆಂಕಿದು ಒಂದು ಸೀನ್ ಬರುತ್ತೆ.
ಬಿಲ್ಡಪ್ ಶಾಟ್ ಇದೆ, ತುಂಬಾ ಚೆನ್ನಾಗಿದೆ. ನನ್ಗೆ ನೋಡಿದಾಗ ನನಗೆ ಅನುಷ್ಕಾ ಶೆಟ್ಟಿ ತರ ಅನಿಸ್ತು. ಸೊ ಸರ್, ಆ ಲೆವೆಲ್ಗೆ ತಗೊಂಡು ಬಂದಿದ್ದೀರಾ ನೀವು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಆಮೇಲೆ ರಘು ಸರ್, ನಿಮ್ ಕಾಮಿಡಿ ನೀವು ಮಾತಾಡ್ಬೇಕು ಅಂತ ಬಾಯಿ ಓಪನ್ ಮಾಡಿದ್ರೆ ಸಾಕು, ನಂಗೆ ನಗು ಬರೋದು. ಅಷ್ಟು ಚೆನ್ನಾಗಿ ಕಾಮಿಡಿ ಮಾಡ್ತೀರಾ ನೀವು. ಸಿನಿಮಾದಲ್ಲಿನೂ ಹಾಗೆ ಮಾಡಿದೀರಾ. ಥ್ಯಾಂಕ್ ಯು ಸರ್. ಒಂದು ಫ್ರೆಶ್ ಕಾಮಿಡಿನ ನೀವು ನೋಡ್ಬೋದು ರಘು ಅವ್ರದ್ದು. ಇಷ್ಟು ದಿನ ಈ ಕಾಮಿಡೀಸ್ ಎಲ್ಲ ಸ್ವಲ್ಪ ಮಿಸ್ ಆಗ್ತಿದೆ ಸೊ ಸಿನಿಮಾಗಳಲ್ಲೆಲ್ಲ. ಸೊ ಅದು ಮತ್ತೆ ಕಮ್ ಬ್ಯಾಕ್ ಆಗೋದು ಅದು ನಮ್ ರಘು ಸರ್ ಇಂದ. ಚೆನ್ನಾಗಿ ಮಾಡಿದ್ದೀರಾ ಸರ್, ಥ್ಯಾಂಕ್ ಯು. ಆಮೇಲೆ ಮಾಂತೇಶ್ ಸರ್, ನಿಮ್ ಬಿಲ್ಡಪ್ ಶಾಟ್ ನ ನೋಡಿದಾಗೆಲ್ಲ ತುಂಬಾ ನಗ್ತೀನಿ ಸರ್. ತುಂಬಾ ಚೆನ್ನಾಗಿ ಮಾಡಿದೀರಾ. ಥ್ಯಾಂಕ್ ಯು ಸರ್. ನಿರ್ಮಾಪಕರು ಎಲ್ರಿಗೂ ಥ್ಯಾಂಕ್ ಯು. ಇಷ್ಟು ತುಂಬು ಹೃದಯದಿಂದ ಹೇಳೋದ್ರಲ್ಲೇ ಗೊತ್ತಾಗ್ತಿದೆ ಅವ್ರಿಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ. ನೀವು ವೇದಿಕೆ ಮೇಲೆ ಇರುವಾಗ್ಲೇನೆ, ಸಾರಿ ಇಂಟರಪ್ಟ್ ಮಾಡ್ತೀನಿ, ನಮ್ಮ ನಾಯಕ ನಟನನ್ನ ಕರೆದು ಬಿಡ್ತೀನಿ. ಪಂಚಿ ಅವ್ರು ದಯವಿಟ್ಟು ಬರ್ಬೇಕು. ಬನ್ನಿ ಅವ್ರು ಕಂಟಿನ್ಯೂ ಮಾಡ್ತಾರೆ, ನೀವು ಬನ್ನಿ. ನಮ್ಮ ನಾಯಕ ನಟ ಪಂಚಿ ಅವರು ಸರ್. ಇವ್ರ ಬಗ್ಗೆ ಫಸ್ಟ್ ನಾನು ನೋಡಿದಾಗ ಐ ಫೈಂಡ್ ಹಿಮ್ ವೆರಿ ಹ್ಯಾಂಡ್ಸಮ್ ಅಂಡ್ ಕ್ಯೂಟ್. ತುಂಬಾ ಚೆನ್ನಾಗಿದ್ದಾರೆ ಸರ್ ನೋಡಕ್ಕೆ. ಮೂವಿಯಲ್ಲಿನೂ ತುಂಬಾ ನನ್ಗಿಂತಾನು ಮುದ್ದಾಗಿ ಇವರೇ ಕಾಣಿಸ್ತಾರೆ. ನಾನು ಎಷ್ಟೋ ಸತಿ ಹೇಳಿದ್ದೀನಿ, ಏನ್ ಸರ್ ನಾನ್ ಮುದ್ದಾಗಿ ಕಾಣ್ಬೇಕು, ನೀವು ನನ್ಗಿಂತ ಮುದ್ದಾಗಿ ಕಾಣಿಸ್ತಿರಲ್ಲ, ನನಗೆ ಕಾಂಪ್ಲೆಕ್ಸ್ ಕೊಡ್ತಿರಲ್ಲ ಅಂತ ನಾನು ಹೇಳಿದ್ದೆ. ಸರ್ ಅವ್ರು ಮಾತಾಡ್ತಿದ್ದಾರೆ. ಇದೆ ಆಮೇಲೆ ಸರ್ ತುಂಬಾ ವರ್ಕ್ ರಿಲೇಟೆಡ್ ಅಲ್ಲಿ ತುಂಬಾ ಕೋಆಪರೇಟ್ ಮಾಡಿದ್ದಾರೆ ನಮ್ಗೆಲ್ರಿಗೂ. ಥ್ಯಾಂಕ್ ಯು ಸರ್. ನಿಮ್ಮ ಆಕ್ಟಿಂಗು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ. ನೋಡ್ತೀವಲ್ಲ, ನಾನು ಸುಮಾರು ಸತಿ ನೋಡಿದ್ದೀನಿ ಮೂವಿ ನಮ್ ಡೈರೆಕ್ಟರ್ ಜೊತೆ ಕೂತ್ಕೊಂಡು. ಪ್ರತಿ ಒಂದು ಪಾತ್ರನೂ ತುಂಬಾ ಅಚ್ಚುಕಟ್ಟಾಗಿ ಎಲ್ಲರೂ ನಿಭಾಯಿಸಿದ್ದಾರೆ ಸರ್. ನೀವು ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಡ್ಯಾನಿ ಮಾಸ್ಟರ್ ಬಗ್ಗೆ ಒಂದು ಮಾತು ಹೇಳಿ. ನಾನೇ ಇಂಟರಪ್ಟ್ ಮಾಡ್ತೀನಿ. ಸಾರಿ. ಪರವಾಗಿಲ್ಲ, ಇಲ್ಲ ಕುತ್ಕೊಳ್ಳಿ. ನೀವಿರಿ. ಡ್ಯಾನಿ ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ ಫಸ್ಟ್ ಅಲ್ಲಿಂದಾನೇ ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಒಂದು ಫೀಮೇಲ್ ನ ಹೀರೋಯಿನ್ ನ ಇಷ್ಟು ಚೆನ್ನಾಗಿ ನೀವು ಆಕ್ಷನ್ ಕಟ್ ಹೇಳಿದೀರಾ ಫೈಟ್ ರಿಲೇಟೆಡ್ ಅಲ್ಲಿ. ಥ್ಯಾಂಕ್ ಯು ಸರ್. ನಾನ್ ಕನ್ಸಲ್ಲೂ ನಾನು ಅನ್ಕೊಂಡಿರ್ಲಿಲ್ಲ ನಾನು ಫೈಟ್ ಮಾಡಬಲ್ಲೆ ಅಂತ. ದಟ್ ಆಲ್ಸೋ ಕ್ರೆಡಿಟ್ ಗೋಸ್ ಟು ಫಸ್ಟ್ ನವೀನ್ ಸರ್ ನ, ದೆನ್ ನೀವೇ ಸರ್ ನೆಕ್ಸ್ಟ್. ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದೀರಾ. ಅಂಡ್ ಸೆಟ್ ಅಲ್ಲೂ ಹಾಗೆ ಫೈಟ್ ಟೈಮ್ ಅಲ್ಲಿ ತುಂಬಾ ಪ್ರಿಕಾಷನ್ಸ್ ಎಲ್ಲ ತಗೊಂಡು ಎಲ್ಲ ಚೆನ್ನಾಗಿ ನೋಡ್ಕೊಂಡು ಫೈಟರ್ಸ್ ನ ಥ್ಯಾಂಕ್ ಯು ಅಂತ ಹೇಳ್ಬೇಕು ಸರ್. ಅವ್ರು ತುಂಬಾ ಕೋಆಪರೇಟ್ ಮಾಡಿದ್ರು ಎಲ್ರು. ಸೊ ಥ್ಯಾಂಕ್ ಯು ಸರ್. ನಮ್ ದೀಪು ಸರ್, ಎಡಿಟರ್ ಸರ್, ನಾನು ನಿಮ್ಗೆ ತುಂಬಾ ಟಾರ್ಚರ್ ಕೊಟ್ಟಿದ್ದೀನಿ ಸರ್. ಯಾಕಂತಂದ್ರೆ ಪ್ರತಿಯೊಂದು ಕೆಲಸ ಸ್ಟಾರ್ಟ್ ಆಗ್ಬೇಕು ಅಂತಂದ್ರೆ ಫಸ್ಟ್ ಎಡಿಟರ್ ಹತ್ರ ಹೋಗ್ಬಿಟ್ಟು ಎಡಿಟಿಂಗ್ ಸ್ಟಾರ್ಟ್ ಆಗಿದ್ರೇನೆ ಬೇರೆ ಎಲ್ಲಾ ಕಡೆ ನಾವು ಸರ್ಕ್ಯುಲೇಟ್ ಮಾಡ್ಬೋದು. ಸೊ ಹಾಗಾಗಿ ನಿಮ್ಗೆ ನಾನು ತುಂಬಾ ತಲೆ ತಿಂದಿದ್ದೀನಿ, ಪ್ಲೀಸ್ ಬೇಜಾರ್ ಮಾಡ್ಕೋಬೇಡಿ. ಅಂಡ್ ನಿಮ್ ಕೆಲಸ ತುಂಬಾ ಚೆನ್ನಾಗಿ ಬಂದಿದೆ. ಎಡಿಟರ್ ನಮ್ ದೀಪಕ್ ಅವರು ಎಡಿಟಿಂಗ್ ವೈಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೀವು ನೋಡಿದಾಗ ಸಿನಿಮಾ ನಿಮ್ಗೆ ಗೊತ್ತಾಗುತ್ತೆ ನಾನು ಏನೆಲ್ಲ ಪ್ರತಿಯೊಬ್ಬ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡ್ತಿದ್ದೀನಲ್ಲ. ಸೊ ನಿಮ್ಗೆ ಸಿನಿಮಾ ನೋಡಿದಾಗ ನನ್ನ ಮಾತು ಬಹುಶಃ ನೆನಪಾಗಬಹುದು. ಓಕೆ, ನಾನು ಹೇಳಿದ ಅಂಬಾಲಿ ಭಾರತಿ ಹೇಳಿರೋ ಮಾತನ್ನ ನಿಜ ಆಗಿದೆ ಅಂತ. ಸೊ ನಿಮ್ ಪ್ರೋತ್ಸಾಹ ಸದಾ ಇರ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ನಿಮ್ ಬಗ್ಗೆ ಒಂದು ಮಾತು ಸರ್. ಸಾರಿ, ತುಂಬಾ ಮಾತಾಡ್ತಾ ಇದ್ದೀನಿ. ಪರವಾಗಿಲ್ಲ. ಆಕ್ಚುಲಿ 2 ವರ್ಷದಿಂದ ಇಟ್ಕೊಂಡಿದ್ದೆ ಈ ಹೊಟ್ಟೆಯಲ್ಲಿ ಮಾತುಗಳೆಲ್ಲ ಇವತ್ತು ಎಲ್ಲ ಹೇಳ್ತಾ ಇದ್ದೀನಿ. ಸರ್ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಸರ್. ಅಂಡ್ ಜೆಮ್ ಆಫ್ ಅ ಪರ್ಸನ್ ನಮ್ ಇಂಡಸ್ಟ್ರಿಗೆ. ಸದಾ ನೀವು ಹೀಗೆ ಚೆನ್ನಾಗಿರಿ, ಸುಖವಾಗಿರಿ ಸರ್, ಆರೋಗ್ಯವಾಗಿರಿ. ಅಂಡ್ ಇನ್ನೂ ಮನೋರಂಜನೆ ಮಾಡಿ ಸರ್. ನಿಮ್ ಜೊತೆ ಕೆಲಸ ಮಾಡ್ಬೇಕು ಅಂತ ನನ್ ತುಂಬಾ ಆಸೆ ಇದೆ. ಐ ಹೋಪ್ ನವೀನ್ ಸರ್ ನೋಡ್ಕೊಳ್ಳಿ. ಇಲ್ಲೇ ಕ್ರಾಸ್ ಪ್ರಮೋಷನ್ ಅಂತಾರೆ ಇದು. ಆಮೇಲೆ ಅವರು ಎಷ್ಟು ಚಂದದ ಕನ್ನಡದಲ್ಲಿ ಎಷ್ಟು ಸಾಫ್ಟ್ ಸ್ಪೋಕನ್ ತರ ಕೇಳ್ತಾರೆ ಅಂದ್ರೆ ನಾವು ಅಫೆಂಡ್ ಆಗಂಗೂ ಇಲ್ಲ. ಅದೇ ಸರ್,
ಪ್ಲಾನಿಂಗ್ ನಡೀತಾ ಇದೆ. ನಾನು ಮಾತಾಡಿದ ಒಂದ್ ನಿಮಿಷ, ಅವ್ರು ಸರ್ ಒಂದ್ ಕ್ವಶನ್ ಕೇಳ್ತಿದ್ರೆ ಕೇಳಿ ಸರ್. ಹಾ ಸರ್. ಸರ್ ಯಾವುದೇ ಒಂದು ಇದು ಸರ್ ಇದಕ್ಕೆ ಉತ್ತರ ನಾನು ಹೇಳ್ಬೋದು ಸರ್, ಹೇಳ್ತೀನಿ. ಯಾವುದೇ ಒಂದು ಸ್ಟಾರ್ ನ ಅಪ್ರೋಚ್ ಮಾಡ್ಬೇಕು ಅಂದ್ರೆ, ಸ್ಟಾರ್ ಆಕ್ಟರ್ ನ ಅಪ್ರೋಚ್ ಮಾಡ್ಬೇಕು ಅಂದ್ರೆ ನಾವ್ ಏನು ಅಂತ ಫಸ್ಟ್ ಪ್ರೂವ್ ಮಾಡ್ಕೋಬೇಕು. ನಾವು ಪ್ರೂವ್ ಮಾಡ್ಕೊಂಡಿದ್ಮೇಲೆನೆ ಅವರಿಗೂ ಒಂದ್ ನಂಬಿಕೆ ಬರುತ್ತೆ, ಓಕೆ ಹೌದು ಇವ್ರು ಮಾಡಿದ್ದಾರೆ ಅಂತ. ಸೊ ನಮ್ದು ಪ್ರಯತ್ನ ಇಷ್ಟೇ ಸರ್, ನಾವು ಫಸ್ಟ್ ನಾವ್ ಏನು ಅಂತ ಪ್ರೂವ್ ಮಾಡ್ಕೋಬೇಕು. ಆಮೇಲೆ ಸರ್ ಐ ಆಮ್ ವೇಟಿಂಗ್ ಫಾರ್ ಸರ್. ಥ್ಯಾಂಕ್ ಯು ಸರ್. ಸೂಪರ್, ಥ್ಯಾಂಕ್ ಯು. ತುಂಬಾ ಒಳ್ಳೇದಾಗ್ಲಿ ನಿಮ್ಗೆ. ಆ ಖುಷಿ ಗೊತ್ತಾಗ್ತಿದೆ, ಸ್ಯಾಟಿಸ್ಫ್ಯಾಕ್ಷನ್ ಗೊತ್ತಾಗ್ತಾ ಇದೆ. ಪಂಚಿ, ನಿಮ್ ಪೂರ್ತಿ ಹೆಸರು ಹೇಳಿ. ಪಂಚಾಕ್ಷರಿ ಅಂತ. ಅದ್ ನೋಡಿ ಸರ್, ಪಂಚಾಕ್ಷರಿ ಅಂತ, ಅದನ್ನ ಪಂಚಿ ಅಂತ ಮಾಡ್ಕೊಂಡ್ರೆ ಅವ್ರು ಹೇಳ್ದಂಗೆ ಹ್ಯಾಂಡ್ಸಮ್ ಆಗಿದ್ದಾರೆ, ಕ್ಯೂಟ್ ಆಗಿದ್ದಾರೆ ಅಂತ, ಆ ಹೆಸರು ಅದಕ್ಕೆ ಸೂಟ್ ಆಗೋ ತರ ಇಟ್ಕೊಂಡಿದ್ದಾರೆ ಅವ್ರು. ಎಲ್ರಿಗೂ ನಮಸ್ಕಾರ. ಮೊದಲೇದಾಗಿ ಮಾಧ್ಯಮ ಬಂದವರಿಗೆ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಶರಣ್ ಸರ್, ನಿಮ್ಮ ಒಂದು ಆಗಮನ ನಮಗೂ ಮತ್ತು ನಮ್ಮ ತಂಡಕ್ಕೂ ತುಂಬಾನೇ ಖುಷಿ ಕೊಟ್ಟಿದೆ ಸರ್. ಸೀರಿಯಸ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ದೊಡ್ಡದಾದ ಕಳೆ ಬಂದಿದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ನಿಮ್ ಬಗ್ಗೆ ಹೇಳೋಷ್ಟು ನಾನು ದೊಡ್ಡ ವ್ಯಕ್ತಿ ಅಲ್ಲ ಸರ್, ಸೀರಿಯಸ್ಲಿ. ಯಾಕಂದ್ರೆ ಚಿಕ್ಕ ವಯಸ್ಸಿಂದ ನಿಮ್ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದವ್ರು ನಾವು. ಸೊ ನಿಜವಾಗ್ಲೂ ನೀವು ನಮಗೆ ಒಂದು ಸ್ಫೂರ್ತಿ ಮತ್ತು ಪ್ರೇರಣೆ ಸರ್. ಶರಣ್ ಸರ್ ಅಂತಹ ಮೇರು ನಟರು ನಮ್ಮಂತ ಹೊಸ ತಂಡಕ್ಕೆ ಸಪೋರ್ಟ್ ಮಾಡ್ತಾರಂದ್ರೆ ಸೀರಿಯಸ್ಲಿ ನಮಗೆ ಅದು ಮುನ್ನುಗ್ಗೋಕೆ ಅದೊಂದು ಧೈರ್ಯ ಸಿಕ್ಕಿದಾಗ ಹಾಗೆ. ಸೊ ಸೀರಿಯಸ್ಲಿ ಸರ್, ಆ ಒಂದು ಜವಾಬ್ದಾರಿನ ನೀವು ಫುಲ್ಫಿಲ್ ಮಾಡಿದೀರಾ. ಇನ್ನೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ನಿಮ್ಗೆ ನಾನು ಫಸ್ಟ್ ಟೈಮ್ ಶ್ರೀನಗರ್ ಕಿಟ್ಟಿ ಸರ್ ಟ್ರೈಲರ್ ರಿಲೀಸ್ ಇವೆಂಟ್ ಅಲ್ಲಿ, ಗೌಳಿ ಸಿನಿಮಾ ಟ್ರೈಲರ್ ಇವೆಂಟ್ ಅಲ್ಲಿ ಸಿಕ್ಕಿದೆ ಸರ್. ನಾನು ಹಾಯ್ ಅಂತ ಹೇಳಿ ಹ್ಯಾಂಡ್ ಶೇಕ್ ಮಾಡಿದ್ದೆ. ಸೊ ತುಂಬಾ ಜನ ಇದ್ರು, ನೀವು ಅವತ್ತಿನ ಗಮನಿಸಿಲ್ಲ ನನಗೆ. ಸೊ ನಾನು ಊಹಿಸಿರ್ಲಿಲ್ಲ ಕನ್ಸ್ ಮನ್ಸಲ್ಲೂ ನೀವು ನಮ್ಮ ಒಂದು ಇವೆಂಟ್ಗೂ ಬಂದು ನಮ್ಮನ್ನ ಸಪೋರ್ಟ್ ಮಾಡ್ತೀರಾ ಅಂತ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನೊಂದು, ನೀವು ಸರಸ್ವತಿ ಪುತ್ರ ಅಂತ ಹೇಳೋದು ತಪ್ಪಾಗ್ಲಿಕ್ಕೆ ಸರ್. ನೀವು ನಿಮ್ಮ ಫ್ಯಾಮಿಲಿ ಒಂದು ಸರಸ್ವತಿ ಕಡೆ ನಿಮಗೆ ಎದ್ದು ಕಾಣುತ್ತೆ ಸರ್. ನಮ್ಮ ಟೀಮಿಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ನನ್ನ ಬಗ್ಗೆ ಒಂದು ಸಣ್ಣ ಕಿರು ಪರಿಚಯ. ನನ್ನ ಹೆಸರು ಪಂಚಿ. ಮೂಲತಃ ಥಿಯೇಟರ್ ಬ್ಯಾಕ್ ಗ್ರೌಂಡು. NSD ಡೈರೆಕ್ಟರ್ ಬಸವಲಿಂಗ ಅವ್ರ ಹತ್ರ ವರ್ಕ್ ಮಾಡಿದ್ದೀನಿ. ಸುಮಾರು 77 ಶೋಗಳಲ್ಲಿ ವರ್ಕ್ ಮಾಡಿದ್ದೀನಿ, ಪ್ಲಸ್ ಬೀದಿ ನಾಟಕಗಳೆಲ್ಲ ಮಾಡಿದ್ದೀನಿ. ಅದರಲ್ಲಿ ಮುಖ್ಯವಾದದ್ದು ದೃಶ್ಯ, ದೋಣಿ, ಬೆರಳ್ಗೆ ಕೊರಳ್, ಆಮೇಲೆ ಬಹು ಮುಖ್ಯವಾದದ್ದು ಕುವೆಂಪು ಅವರ ಕಾದಂಬರಿ ಆಧಾರಿತ ಮಲೆಗಳಲ್ಲಿ ಮದುಮಗಳು ಅನ್ನೋದು ನಾಯಕ ಪಾತ್ರದಲ್ಲಿ ಮಾಡಿದ್ದೀನಿ ಸರ್. ಅಲ್ಲಿಂದ ನನ್ನ ಜೀವನ ಬದಲಾವಣೆ ಆಗುತ್ತೆ ಅಲ್ಲಿಂದ. ಸೊ ರಂಗ್ ಬಿರಂಗಿ ಮರಂಗಿ ಡೈರೆಕ್ಟರ್ ಮಲ್ಲಿಕಾರ್ಜುನ್ ಸರ್ ಒಂದ್ ಚಿಕ್ಕದಾಗಿರೋ ಒಂದು ಕ್ಯಾರೆಕ್ಟರ್ ಇದೆಯಪ್ಪ, ಬಂದ್ಬಿಟ್ಟು ಮಾಡು ಅಂತ ಹೇಳಿದ್ರು. ಸೊ ನನ್ನ ಪರ್ಫಾರ್ಮೆನ್ಸ್ ನೋಡಿ ಮೇನ್ ಲೀಡ್ ಆಗಿ ನನಗೆ ಸಿನಿಮಾ ಸಿಕ್ತು. ಸೊ ಅಲ್ಲಿಂದ ನನ್ನ ಮೊದಲನೇ ಸಿನಿಮಾ ರಂಗಿ ಬಿರಂಗಿ, ಎರಡನೇ ಸಿನಿಮಾ ಇದೇ ಅಂತರಂಗ ಶುದ್ಧಿ, ಮೂರನೇ ಸಿನಿಮಾ ಕ್ರಶ್ ಮೊನ್ನೆ ಫೆಬ್ರವರಿ 2ಗೆ ರಿಲೀಸ್ ಆಯ್ತು.